ಅಂಗನವಾಡಿ ಮಕ್ಕಳಿಗೆ ಕುಡಿಯೋ ನೀರು ಬಳಸೋ ನೀರಿಗೆ ಅನುಕೂಲ ಆಗ್ಲಿ ಅಂತ ಈ ಮಹಿಳೆ ಯಾರ ಸಹಾಯವೂ ಪಡೆಯದೆ ಬಾವಿ ತೋಡೋ ಕೆಲ್ಸಕ್ಕೆ ಮುಂದಾಗಿದ್ಲು. ಆದ್ರೆ ಅಧಿಕಾರಿಗಳಿಗೆ ಅದು ತೀವ್ರ ಮುಖಭಂಗ ಆಯಿತು. ಪರಿಣಾಮ ಅದನ್ನ ಮುಚ್ಚಿಸುವಂತಹ ಒಂದು ಕೆಲ್ಸಕ್ಕೆ ಮುಂದಾಗ್ತಾ ಇದ್ರು. ಎಷ್ಟೆಲ್ಲ ಆದ್ರೂ ಕೂಡ ಆಕೆ ಪಟ್ಟು ಬಿಡದೆ ನಾನು ಬಾವಿ ತೋಡಿಯೇ ತೀರ್ತೀನಿ ಅಂತ ಆ ಮಹಿಳೆ ಶಪಥ ಮಾಡಿದಾಳೆ. ಇದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಶಿರಸಿಯ ಮಕ್ಕಳಿಗಾಗಿ ಬಾವಿ ತೋಡಿಯೇ ತೀರ್ತೇನೆ, ಹಲವು ಅಡ್ಡಿಗಳ ಮಧ್ಯೆಯೂ ಭಗೀರಥಿ ಗೌರಿ ಶಪಥ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಗಣೇಶ್ ನಗರದ ನಿವಾಸಿ ಗೌರಿ ಗ್ರಾಮದ ಅಂಗನವಾಡಿ ಮಕ್ಕಳಿಗಾಗಿ ಏಕಾಂಗಿಯಾಗಿ ಬಾವಿ ತೋಡಿದ್ದಾರೆ. ಅಂಗನವಾಡಿಯ ಹಿಂಭಾಗದಲ್ಲಿ ಗ್ರಾಮ ಪಂಚಾಯಿತಿ ಅನುಮತಿ ಪಡೆದು ಏಕಾಂಗಿಯಾಗಿ ಬಾವಿ ತೋಡ್ತಾ ಇದ್ರು. ಕಳೆದ 20 ದಿನದಲ್ಲಿ 30 ಅಡಿ ಆಳ ತೋಡಿದ್ದಾರೆ. ಇನ್ನೇನು ಬಾವಿಯಲ್ಲಿ ನೀರು ಬರಬೇಕು ಅನ್ನೋಷ್ಟರಲ್ಲೇ ಅಧಿಕಾರಿಗಳು ಮಕ್ಕಳ ಸುರಕ್ಷತೆ ನೆಪ ಒಡ್ಡಿ ಬಾವಿಯ ಮೇಲೆ ಹಲಗೆಯಿಂದ ಮುಚ್ಚಿಸಿ ಬಾವಿ ತೋಡದಂತೆ ಸೂಚಿಸಿದ್ದಾರೆ. ಕೆಲವೇ ದಿನದಲ್ಲಿ ಬಾವಿಯಲ್ಲಿ ನೀರು ತರಿಸುವ ಕನಸು ಕಂಡ ಮಹಿಳೆಗೆ ಅಡ್ಡಗಾಲು ಹಾಕಿದ್ದಾರೆ. ಗಣೇಶ್ ನಗರ ಅಂಗನವಾಡಿ ನಂಬರ್ 6 ಅಲ್ಲಿ ಗೌರಿ ನಾಯಕ್ ಅವರು ಸ್ವಲ್ಪ ದಿನದಿಂದ ಓಪನ್ ವೆಲ್ನ ಬಂದು ಅವರು ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದಾರೆ. ಅದನ್ನು ಅವರು ಆ್ಯಸ್ ಎ ಸೋಷಿಯಲ್ ವರ್ಕರ್ ನಾವು ತುಂಬ ಅಪ್ರಿಷಿಯೇಟ್ ಮಾಡ್ತೀವಿ. ಬಟ್ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ಇಟ್ ಈಸ್ ಅಂಗನವಾಡಿ ಕಟ್ಟಡ ಹತ್ತಿರ ಇದೆ ಆ್ಯಂಡ್ ಆಲ್ರೆಡಿ ಅದು ಅಂಗನವಾಡಿ ಆಕ್ಯುಪೆನ್ಸಿ ಇರೋದ್ರಿಂದ ಆ ಲ್ಯಾಂಡ್ಗೆ, ಅದಕ್ಕೆ ವಿ ಓನ್ಲಿ ರಿಕ್ವೆಸ್ಟ್ ಅಂದರೆ ಅವ್ರನ್ನ ನಾವು ತುಂಬ ಪೊಲೈಟಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಪ್ಲೀಸ್ ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡು ಪ್ಲೀಸ್ ಕಂಟಿನ್ಯೂ ಮಾಡಿ ಕೆಲಸ ಅಂತ. ಅಧಿಕಾರಿಗಳ ಬೆದರಿಕೆಗೂ ಬಗ್ಗದ ಗೌರಿ ತಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗಲೇಬೇಕು ಅಂತ ಹಲಗೆಯಿಂದ ಮುಚ್ಚಿದ್ದ ಬಾವಿಯನ್ನ ಮತ್ತೆ ತೋಡೋಕೆ ಮುಂದಾಗಿದ್ದಾರೆ. ಆದ್ರೆ ಸ್ಥಳೀಯರು ಸೂಚನೆಯಂತೆ ಅಧಿಕಾರಿಗಳೇ ಆದೇಶ ಕೊಡ್ಲಿ ಅಂತ ಕಾದು ನೋಡಲು ಮುಂದಾಗಿದ್ದಾರೆ. ಅಧಿಕಾರಿಗಳು ಹಾಗೂ ಸಚಿವರ ನಡೆಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇವರು ಕಳ್ಳರ ತರ ಬಂದು ತಹಸೀಲ್ದಾರ್ ಪೊಲೀಸರೆಲ್ಲ ಬಂದು ಅವ್ರ ಜೊತೆಗೆ ಅವರಿಗೊಂದು ಮತ್ತೆ ಕಾವಲು ಬೇಕಲ್ಲ ತಹಸೀಲ್ದಾರಿಗೆ, ಅವ್ರು ಬಂದು ಇಲ್ಲಿ ಬೇಲಿ ಇದು ಚಾವಿ ಹಾಕಿ ಬೇಲಿ ಎಲ್ಲ ಕಟ್ಟಿ ಅಲ್ಲಿಗೆ ಮುಚ್ಚೋಗಾರ ಬಾವಿಗೆ. ಇನ್ನೊಂದು 5-6 ದಿನ ತೆಗೆದ್ರೆ ನೀರು ಬರ್ತಿತ್ತು. ಅಧಿಕಾರಿಗಳದ್ದು ಅದೆಲ್ಲ ನಮ್ಗೆ ಗೊತ್ತಿರ್ತದೆ. ಆದರೆ ಪಿ ಡಿ ಒ ಫೋನ್ ಇದು ಪಿ ಡಿ ಒ ನೀವು ಕರೆಸ್ಬೇಕು, ಆ ಪಿ ಡಿ ಒ ಅಲ್ಲಿ ಅಧ್ಯಕ್ಷ ಅವನು ಇದ್ನಲ್ಲ ಅವನು ಕರೆಸ್ಬೇಕು. ಯಾಕಂದ್ರೆ ಪಿ ಡಿ ಒ ಫೋನ್ ಮಾಡಿ 4 ಗಂಟೆ 3:30 ಫೋನ್ ಮಾಡೋಣ ಅಕ್ಕವರಿಗೆ, ಅಷ್ಟು ಕೆಳಗೆ ಇಳಿದವಳು ಮತ್ತೆ ಮೇಲೆ ಹತ್ತು ಬಂದು ಏನು ಕೇಳಿದ್ಕೊಳ್ಳೇನೆ ನಿಮಗೆ ಸಾಹೇಬ್ರು ಫೋನ್ ಮಾಡಾರೆ ಆರಾಮಿರಿ ನೀವು ಮತ್ತೆ ಸಾವಕಾಶ ತೆಗೀರಿ ಅಂದಾರೆ. ಇದು ಮತ್ತೆ ಹಿಂದಿಂದ ಬೆನ್ನಿ ಚೂರಿ ಅಲ್ಲ ಇವರೆಲ್ಲ ಒಟ್ಟಾಕೊಂಡು. ನಿಸ್ವಾರ್ಥದಿಂದ ಮಕ್ಕಳ ಬಾಯಾರಿಕೆ ನೀಗಿಸೋಕೆ ಮುಂದಾಗಿದ್ದ ಗೌರಿಗೆ ಅಧಿಕಾರಿಗಳು ಅಡ್ಡಗಾಲ ಆಗಿದ್ದು ಆಕೆ ಪಟ್ಟ ಶ್ರಮ ಪರಿಶ್ರಮ ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಬಾವಿ ಮುಚ್ಚೋಕೆ ಬಿಡೋದಿಲ್ಲ ಅಂತ ಗೌರಿ ಪಟ್ಟು ಹಿಡಿದಿದ್ದು ಮುಂದೇನಾಗತ್ತೆ ಅಂತ ಕಾದ್ ನೋಡ್ಬೇಕು. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.